ಇಲ್ಲ. ನೋಡ್ತೀನಿ ನಾನು ಡೀಟೇಲ್ಸ್ ಆಗಿದೆ ಚೆಕ್ ಮಾಡ್ಬೇಕು. ನೀವು ಯಾವ್ದ್ರ ಬಗ್ಗೆ ಕೊಟ್ಟಿದ್ದೀರಿ ಅಂತ ಕ್ಲಿಯರ್ ಆಗಿ ಆಲ್ರೆಡಿ ನಾನು ಕೊಟ್ಟಿದ್ದೀನಿ ಸರ್, ನಿಮ್ಗೆ ಡಾಕ್ಯುಮೆಂಟ್ ಸಮೇತ ಕೊಟ್ಟಿದ್ದೀನಿ, ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅಂತೇಳಿ. ಅದರಲ್ಲಿ ಕೊಡಬಹುದು, ನಕ್ಷೆ ಇದೆ ಅದು ಕೊಡಬಹುದು. ಈ ನಕ್ಷೆ ಪ್ರಕಾರನೇ ಅವರು ಮಾಡಿಸಿರೋ ನಕ್ಷೆನೇ ಇದರಲ್ಲಿ ಮಾಡಿಸಿರೋದ್ರು ಅದರಲ್ಲಿ ಒತ್ತುವರಿ ಆಗಿದೆ. ಅವ್ರು ಕೇಳಿದ್ರೆ ನಮಗೆ ಸರ್ವೆ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು ಕೇಳಿದ್ರೆ? ಮುಳಬಾಗಿಲು ತಹಶೀಲ್ದಾರ್ನ ಕೇಳಿದ್ರೆ ನಮ್ಗೆ ಸರ್ವೆ ಇರಲಿಲ್ಲ, ಸರ್ವೇರ್ಗಳು ನಮ್ಗೆ ಅನುಕೂಲ ಮಾಡಿಕೊಟ್ರೆ ನಾವು ಮಾಡಿಕೊಡ್ತೀವಿ. ಓಕೆ, ಸುಮಾರು ಹೋರಾಟಗಳು ಮಾಡಿದ್ದೀವಿ ಸರ್ ಇದ್ರ ಬಗ್ಗೆ. ಆದ್ರೂ ದಂಡಾಧಿಕಾರಿಗಳಾಗಲಿ ಕಂದಾಯ ಅಧಿಕಾರಿಗಳಾಗಲಿ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ದಯವಿಟ್ಟು ಇದನ್ನು ನಿಮ್ಮ ಮುಖಾಂತರ ನಾವು ಅಲ್ಲಾಲ ಸಂದರ್ಭದಲ್ಲಿ ಸುಮಾರು ಅಂದರೆ 88 ಎಕರೆ ಇರೋದು, ಅದರಲ್ಲಿ ಕಾಂಪೌಂಡ್ ಹಾಕಿದ್ದಾನೆ. ಕಾಂಪೌಂಡ್ ಹಾಕಿರೋನೇ ಅವ್ನಿಗೆ ಅರ್ಜಿ ಕೊಟ್ಟಿದ್ದಾನೆ, ಬೇರೆಯವ್ರು ಬಿಡಿಸಿ ನಾವು ಬಿಡಿಸ್ತೀವಿ. ಇದುವರೆಗೂ ಅದು ಇದು ಮಾಡಿಲ್ಲ. ಪ್ರತಿ ಸರಿ ಯಾವಾಗ ಕೇಳಿದ್ರು AC ಆಫೀಸಲ್ಲಿ ಮೀಟಿಂಗ್ ಇದೆ, DC ಆಫೀಸಲ್ಲಿ ಮೀಟಿಂಗ್ ಇದೆ ಬರ್ತಾರೆ, ಒಂದು ಕೊಡಲ್ಲ. ಲೋಕಾಯುಕ್ತರ ಆದೇಶ ಪ್ರಕಾರ ಕೆರೆಗಳನ್ನ ಒತ್ತುವರಿ ತೆರವುಗೊಳಿಸಿದ್ರು. ಯಾವ ಕೆರೆಯೂ ಟ್ರೆಂಚಿಂಗ್ ವಹಿಸಿಲ್ಲ. ಮತ್ತು ಯಾವ ಒತ್ತುವರಿ ಮಾಡ್ಕೊಂಡಿರೋ ಭೂಗಳರು ಮತ್ತೆ ಕೆರೆಯನ್ನು ಮತ್ತೆ ಇದು ಮಾಡ್ಕೊಂಡಿದ್ದಾರೆ. ಅವು ಯಾವ್ಯಾವ ಕೆರೆ ಟ್ರೆಂಚಿಂಗ್ ಹೊಡಿಸಿಲ್ಲ? ನನ್ನ ಡೀಟೇಲ್ ಯಾವ ಕೆರೆನೂ ಸರ್, ಒಂದು ಕೆರೆ ಕೂಡ ಇಲ್ಲ. ಯಾವುದು ಸರಿ? ನಮ್ಮ ಯಾವ ಕೆರೆಯಲ್ಲಿ ಒಂದು ಲಿಸ್ಟೇ ಕೊಡ್ತೀವಿ ನಾವು, ಲಿಸ್ಟೇ ತಂದು ಕೊಡ್ತೀವಿ. ಇಲ್ಲಿ ದೇವರಾಜ ಸಮುದ್ರಕ್ಕೆ ಇದ್ರ ಹತ್ರ ತಟ್ಟನಗುಂಟೆ ಕೆರೆ ಅಂತಿದೆ, ದೊಡ್ಡ ಕೆರೆ. ಅದು 6 ವರ್ಷಗಳಿಂದ ಅದನ್ನು ಒತ್ತುವರಿ ತೆರವುಗೊಳಿಸಿರೋದು. ಅದರಲ್ಲಿ ಕಾಂಪೌಂಡ್ ಒಬ್ಬ ಹಾಕಿದ್ದಾನೆ ಬೆಂಗಳೂರನ್ನು. ಆ ಕಾಂಪೌಂಡನ್ನೇ ಈಚೆಗೆ ಹಾಕಿಲ್ಲ. ಕೇಳಿದ್ರೆ ಇವತ್ತು ಹಾಕ್ತೀನಿ, ನಾಳೆ ಹಾಕ್ತೀನಿ, ಇದುವರೆಗೂ ಹಾಕಿಲ್ಲ. ಲೋಕಾಯುಕ್ತವ್ರು ಬರ್ತಾರೆ, ಬಂದಾಗ ಆಯಿತು ನಾವು ಕೆರೆಗಳು ಒತ್ತುವರಿ ತೆರವುಗೊಳಿಸ್ತೀವಿ ಅಂತ ಹೇಳಿದ್ರೆ ಮತ್ತೆ ತೆರವುಗೊಳಿಸ್ತಾ ಇದ್ದೀವಿ. ಆಯಿತು, ಎಲ್ಲ ಪರಿಶೀಲನೆ ಮಾಡ್ತೀವಿ. ಒಂದು ನಮ್ಮ ಹಂತದಲ್ಲಿ ಆಗುವಂಥವು ನಾವು ಮಾಡ್ತೀವಿ. ಮುಂದಿನ ಹಂತದಲ್ಲಿ DC ಅವ್ರ ಹಂತಲ್ಲಿ ಆಗುವಂಥದ್ದು DC ಅವ್ರ ಗಮನ ತೊಗೊಂಡ್ಬರ್ತೀವಿ. ಆಮೇಲೆ ತಹಶೀಲ್ದಾರ್ ಹಂತಲ್ಲಿ ಆಗುವಂಥದ್ದು ಅಂದರೆ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಬೇಗ ಕ್ಲಿಯರ್ ಮಾಡಲಿಕ್ಕೆ ಹೇಳ್ತೀವಿ. ಅಲ್ಲ ಆಗೋದಲ್ಲ, ನಮಗೆ ಅದು ಯಜಾತ್ ಖಾನ್ದು ಅದನ್ನು 48 ಎಕರೆ ಇದೆ ಸರ್. ಅಲ್ಲಿ ಸುತ್ತಮುತ್ತ ಜಾನುವಾರುಗಳು ನೋಡಿ. ಒಂದು ಇಲ್ಲಿ ನಾವು ಕುತ್ಕೊಂಡು ಎಲ್ಲನೂ ವಿಚಾರಣೆ ಮಾಡಿ ಕಂಪ್ಲೀಟ್ ಆಯ್ತು. ನೀವು ಯಾವಾಗ ಒಂದು ಹಾಕೊಳ್ಳಿಕ್ಕೆ ಆಗಂಗಿಲ್ಲ ಆನ್ ದಿ ಸ್ಪಾಟಲ್ಲಿ, ಅಂದರೆ ವಿಚಾರಣೆ ಮಾಡಿ ಇವಾಗ ಯಾವಾಗ ಒಂದೊಂದು ಡೇಟ್ ಫಿಕ್ಸ್ ಮಾಡಿ ಸರ್. ನೀವು ಡೇಟ್ ಫಿಕ್ಸ್ ಮಾಡಿದಾಗ ವಿತ್ ಡಾಕ್ಯುಮೆಂಟ್ ನಾವು ಕೊಡ್ತೀವಿ. ಅಲ್ಲಿ ಯಾವುದು ಒತ್ತುವರಿ ಆಗಿದೆ, ಇಲ್ಲಿ ದೇವರಾಜ ಸಮುದ್ರ ಗೇಟ್, ಫಸ್ಟ್ ದೇವರಾಜ ಸಮುದ್ರ ಗೇಟಿಂದಾನೇ ಬರೋಣ. ನೀವು ಯಾವ ಡೇಟ್ ಅಂತ ಹೇಳಿದ್ರೆ ಆ ಡೇಟ್ಗೆ ನಾವು ಮಾಡ್ಕೊಡ್ತೀವಿ. ಅದೇ ಒಂದು VC ಇದೆ, ಅಟೆಂಡ್ ಆಗಬೇಕು. ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಇಂಟಿಮೇಷನ್ ಮಾಡ್ತೀನಿ, ಇಂಥ ತಾರೀಕಿಗೆ ಬರ್ತೀನಿ ಅಂತ ಹೇಳಿ. ಅಲ್ಲಿ ಬಂದಾಗ ನಿಮ್ಮವಿಂದ ದಾಖಲೆ ಇರೋದು ತೊಗೊಂಬರ್ರಿ, ತಹಶೀಲ್ದಾರು ಬರಲಿ, ಸ್ಪಾಟ್ ವಿಸಿಟ್ ಮಾಡೋಣ.